ಸೊ ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ಜೊತೆ ಚಂದ್ರಶೇಖರ್ ಪಾಟೀಲ್ ಚಂಪಾ ಅವರಿದ್ದಾರೆ. ಚಂಪಾ ಅವರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ಇಂದುಧರ್ ಹೊನ್ನಾಪುರ ಇದ್ದಾರೆ ನಮ್ಮ ಜೊತೆ. ಇಂದುಧರ್ ನಮ್ಮ ಸ್ಟುಡಿಯೋಗೆ ಸ್ವಾಗತ. ಅಗ್ನಿ ಶ್ರೀಧರ್ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಧರ್ ಅವರು ನಮ್ಮ ಜೊತೆ ನಮ್ಮ ಸ್ಟುಡಿಯೋಗೆ ಸ್ವಾಗತ. ಚಂಪಾ ಅವರು, ಈಗ ನೀವು ಒಂದು ನೇರ ಪ್ರಶ್ನೆಗೆ ಬರ್ತೀನಿ. ನೀವು ಕನ್ನಡ ಶಾಲೆಗಳನ್ನು ಇಂಗ್ಲೀಷ್ ಮಾಧ್ಯಮವನ್ನು ಬೋಧಿಸಬಾರ್ದು, 341 ಶಾಲೆಗೆ ಅನುಮತಿ ಕೊಟ್ಟಿದೆ ಸರ್ಕಾರ, ಬೇಡ ಅಂತ ಇದ್ದೀರಿ, ಯಾಕೆ? ಬೇಡ ಯಾಕೆಂದರೆ ಇದು ಕನ್ನಡದ ಹಿತಾಸಕ್ತಿಗಳಿಗೆ ಮಾರಕವಾದಂಥ. ಏನದು ಮಾರಕ? ಏನು ಹೇಳ್ತೇನೆ ಹೇಳಿ. ಈಗ 1 ರಿಂದ 5ರವರೆಗೆ ಅಧಿಕೃತ ಭಾಷಾ ನೀತಿಯ ಪ್ರಕಾರ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಒಬ್ಬ ವಿದ್ಯಾರ್ಥಿ ಎಲ್ಲ ವಿಷಯಗಳನ್ನು ಕನ್ನಡದಲ್ಲಿ ಕಲ್ತಿರ್ತಾನೆ. ಅವನು ಇಂಗ್ಲೀಷ್ನ ಒಂದು ವಿಷಯವನ್ನಾಗಿ ಕಲ್ತಿರ್ಬೋದು. 6ನೇ ತರಗತಿಗೆ ಬಂದ ಕೂಡಲೇ ಎಲ್ಲ ವಿಷಯಗಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಗ್ರಹಿಕೆ ಮಾಡಲಿಕ್ಕೆ ಹೆಂಗೆ ಸಾಧ್ಯ? ಆ ವಯಸ್ಸೇ ಅಂಥದ್ದು. ನೀವು ಅಲ್ಲಿ ಕಲಿಯೋದಕ್ಕೆ ಬೇಕಾದಷ್ಟು ಮುಕ್ತ ಅವಕಾಶ ಇದೆ. ಅದು ಒಂದು ರೀಸನ್ ಇಲ್ಲ ನನ್ನ ಪ್ರಕಾರ. ಶ್ರೀಧರ್ ಮಾತಾಡಿ. ಇಲ್ಲ, ನಾವು ಈ ಸಂಗತಿಯ ಬಗ್ಗೆ ಭಾಳ ಹಿಂದೆಯಿಂದ ಹೇಳ್ತಾ ಬಂದಿದ್ದೀವಿ. ನಾವು ಕನ್ನಡ ಭಾಷೆ ವಿರೋಧಿಗಳಲ್ಲ, ಆದರೆ ಇಂಗ್ಲೀಷ್ ಮಾಧ್ಯಮದ ಪರ ಇದ್ದೀವಿ ನಾವು. ಯಾಕೆ ಅಂತ ಹೇಳಿದ್ರೆ, ಇಂಗ್ಲೀಷ್ ಮಾಧ್ಯಮ ಬಂದ ತಕ್ಷಣ ಕನ್ನಡದ ಹಿತಾಸಕ್ತಿಗೆ ಧಕ್ಕೆ ಆಗಿದೆ ಅಂತ ನಮಗನ್ಸಿಲ್ಲ. ಇವತ್ತು ಆಫ್ರಿಕಾದ ಬಹುತೇಕ ದೇಶಗಳಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಮೀಡಿಯಮ್ ಆಗಿ ಇಂಗ್ಲೀಷ್ ಬಳಸ್ತಾ ಇದ್ದಾರೆ. ಕರ್ನಾಟಕ ಹಾಗೆಯೇ ಅರಬ್ ದೇಶಗಳಲ್ಲೂ ಬಳಸ್ತಾ ಇದ್ದಾರೆ. ಹಾಗಂತ ಹೇಳಿ ಆಫ್ರಿಕಾದ ಯಾವ ಭಾಷೆನೂ ಸುತ್ತ ಹೋಗಿಲ್ಲ. ಎಲ್ಲ ಭಾಷೆಗಳು ಜೀವಂತ ಆಗಿದ್ದಾವೆ, ಗಟ್ಟಿಯಾಗಿದ್ದಾವೆ. ಕನ್ನಡಿಗ ಗಟ್ಟಿಯಾಗಬೇಕು ಅಂತ ಹೇಳಿದ್ರೆ ಇವತ್ತು ಜಾಗತಿಕ ಸವಾಲುಗಳಿದೆಯಲ್ಲ, ಈ ಸವಾಲುಗಳನ್ನ ಎದುರಿಸಬೇಕಾದ್ರೆ ನಮಗೆ ಇದು 1ನೇ ತರಗತಿಯಿಂದನೇ ಇದು ಆಯ್ಕೆ ಸ್ವಾತಂತ್ರ್ಯ ಇರಲಿ. 1ನೇ ತರಗತಿಯಿಂದಲೇ ಬೇಕು. 1ನೇ ತರಗತಿ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಪುಂಡಲೀಕ ಹಲಂಬಿಯವರು ನಮ್ಮ ಜೊತೆ. ಹಲಂಬಿಯವರು ನಮ್ಮ ಸ್ಟುಡಿಯೋಗೆ ಸ್ವಾಗತ. ತಾವು ಇದನ್ನು ಕೂಡ ವಿರೋಧಿಸ್ತಾ ಇದ್ದೀರಿ, 6ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಬೋಧನೆ ಮಾಡಬಾರ್ದು ಅಂತ. ಯಾಕೆ? ತಮ್ಮ ರೀಸನ್ ಕೊಡಿ. ನಾವು ಆಂಗ್ಲ ಭಾಷೆಯ ವಿರೋಧಿಗಳಲ್ಲ. ಬಹಳ ಮುಖ್ಯವಾಗಿ ಭಾಷೆಯನ್ನು, ಯಾವುದೇ ಭಾಷೆಯನ್ನು ಕಲಿಸುವ ವಿಚಾರದಲ್ಲೂ ನಮ್ಮ ವಿರೋಧ ಇಲ್ಲ. ಮಾತೃಭಾಷಾ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕು ಅನ್ನುವಂತಹ ಉದ್ದೇಶದಿಂದ 1994ರಲ್ಲಿ ಬನ್ನಿ, 341 ಶಾಲೆಗಳಿಗೆ ಆಂಗ್ಲ ಮಾಧ್ಯಮ 6ನೇ ತರಗತಿಯಿಂದ ಮಾಡಬೇಕು ಅನ್ನೋದಕ್ಕೆ ತಮ್ಮ ವಿರೋಧ ಯಾಕೆ? ಹೇಳ್ತಾ ಇದ್ದೇನೆ ಕೇಳಿ. ಮಾತೃಭಾಷಾ ಶಿಕ್ಷಣ ಕೊಡಬೇಕು. ಆಯಾಯ ರಾಜ್ಯಗಳ ಭಾಷಾವಾರು ಪ್ರಾಂತ್ಯಗಳ ರಚನೆ ಆಗಿದ್ದು ಆಯಾಯ ಭಾಷೆಗಳ ಆಧಾರದಲ್ಲಿ ಮಕ್ಕಳಿಗೆ ಅವರ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡೋದು ಎಲ್ಲ ರೀತಿಯಲ್ಲಿ ಸೂಕ್ತ. ಆ ಕಾರಣಕ್ಕಾಗಿ ಇಂಗ್ಲೀಷ್ ಭಾಷೆಯ ಕಲಿಕೆಯನ್ನು ಮಾಡಿಕೊಳ್ತಾನೆ. ಮಾಧ್ಯಮವನ್ನೇ ಸಂಪೂರ್ಣವಾಗಿ ಇಂಗ್ಲೀಷ್ ಮಾಡೋದ್ರ ಬದಲು ಮಾತೃಭಾಷೆಯಾದ ಕನ್ನಡವನ್ನು ಕಲಿಸಬೇಕು ಅನ್ನೋದು ನಮ್ಮ. ನೀವೀಗ ಈ 341 ಶಾಲೆ ಬಗ್ಗೆ ಈಗ ಧ್ವನಿ ಎತ್ತಿರೋದು ನೀವು ರೈಟ್ ನಾವು. ಉಳಿದಿದ್ದೆಲ್ಲ ದೊಡ್ಡ ವಿಚಾರ, ಅದು ಬಹಳ ದೊಡ್ಡ ಚರ್ಚೆ. ಅದು ಈ 341 ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮಕ್ಕೆ ಪರಿವರ್ತನೆ ಮಾಡಬಾರ್ದು ಅನ್ನೋದಕ್ಕೆ ರೀಸನ್ ಏನು ಅಂತ ಕೇಳ್ತಾ ಇದ್ದೀನಿ. ಟು ದಿ ಪಾಯಿಂಟ್ ಹೇಳ್ತಾ ಇದ್ದೇವೆ. 1ನೇ ತರಗತಿಯಿಂದನೂ ಆಂಗ್ಲ ಮಾಧ್ಯಮವನ್ನು ಮಾಡ್ತೇವೆ ಅಂತ ಅನ್ನುವ ರೀತಿಯೊಳಗೆ ಹೋಗ್ತಾ ಹೋದರೆ ನಮ್ಮ ಪ್ರಾಥಮಿಕ ಶಿಕ್ಷಣದಲ್ಲೇ ನಮ್ಮ ಮಾತೃಭಾಷೆ ಅಂದರೆ ಕನ್ನಡ ಈಗ ಮಾಯವಾಗ್ತಾ ಹೋದರೆ ನಾಳೆ ಆ ಭಾಷೆಯ ಅಸ್ತಿತ್ವದ ಬಗ್ಗೆ ನಮಗೆ ಆತಂಕ. ಈಗ ನಾನೊಂದು ವಿಚಾರ, ಈಗ ಚಂಪಾ ಅವರು ಮಾತಾಡ್ತಾ ಕನ್ನಡದ ಹಿತಾಸಕ್ತಿ ಅನ್ನೋ ಪದ ಬಳಸಿದ್ರು. ನನಗೆ ಕನ್ನಡದ ಹಿತಾಸಕ್ತಿ ಅಂದ್ರೇನು, ಅದರೊಳಗೆ ಕನ್ನಡಿಗರ ಹಿತಾಸಕ್ತಿ ಇಲ್ವಾ ಅಂತ ನಾನು ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಏನಂತಂದರೆ, ಇದೆಲ್ಲನೂ ಇವತ್ತಿನ ಪ್ರತಿಯೊಂದು ಮನುಷ್ಯನು ಈ ಕಾಲಮಾನದ ಸಾಂಸ್ಕೃತಿಕ ಸಾಮಾಜಿಕ ಒತ್ತಡ ಮತ್ತು ಅದರಲ್ಲಿ ಬರ್ತಿರ್ತಕ್ಕಂಥ ಏನೇನು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ಜನ. ಅವತ್ತಿಗೆ ಕ್ರಿಯೆಯಾಗಿ ಅವರು ನಮಗೆ ಇಂಗ್ಲೀಷ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಹಳ್ಳಿನಲ್ಲಿ ಇದನ್ನು ಕೇಳ್ತೀವಿ. ತಾವು ಹೇಳ್ತಾ ಇರೋದು ಇಂಗ್ಲೀಷ್ ಬೇಕು ಅಂತ. 100% ಬೇಕು. ಇಂಗ್ಲೀಷ್ ಬೇಕು ಅಲ್ಲ, ಯಾಕೆ ಅಂತಂದರೆ ಅಲ್ಲ ಒಂದು ಸಣ್ಣ ಕ್ಲಾರಿಫಿಕೇಶನ್ ಮಾಡ್ತೀನಿ ಅದಕ್ಕೆ. ಈಗ ಭಾಷೆಗೆ ತೊಂದರೆ, ಕನ್ನಡ ಭಾಷೆ ಹೋಗುತ್ತೆ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋಂಗೆ ಯಾವ ಭಾಷೆನೂ ಹಂಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ನಾನು ನಮ್ಮ ಜನಾಂಗದ ಒಂದು ಭಾಷೆ ಇದೆ, ಕುಳುವ ಅಂತ. ಎಲ್ಲೂ ಬರವಣಿಗೆ ಇಲ್ಲ, ಯಾರೂ ಇದಿಲ್ಲ, ಏನೂ ಇಲ್ಲಪ್ಪ. ಅದು ತಲಾಂತರದಿಂದಿದೆ, ಇವತ್ತು ಇದೆ. ಎಲ್ಲರೂ ಬೇರೆ ಬೇರೆ ಭಾಷೆ ಓದ್ತಾರೆ, ಬೇರೆ ಬೇರೆ ಭಾಷೆಯಲ್ಲಿ ಬರೀತಾರೆ, ಎಲ್ಲವೂ ಇದೆ. ಭಾಷೆ ಹೆಂಗೆ ಸತ್ತೋಗ್ಬಿಡುತ್ತೆ? ಒಂದು ಅನ್ನ ಕೊಡೋ ಶಕ್ತಿ ಇಲ್ಲದೆ ಇರತಕ್ಕಂಥ ಒಂದು ಭಾಷೆನ ಬಲವಂತವಾಗಿ ಯಾಕೆ ಉಳಿಸ್ಕೊಳ್ಳೋಕೆ ಇವರೆಲ್ಲ ಹೋರಾಟ ಮಾಡ್ತಾರೆ? ಚಂಪವರ, ಈಗ ಈ 341 ಶಾಲೆಗಳ ಬಗ್ಗೆ ತಾವು ಧ್ವನಿ ಎತ್ತಿದ್ರಲ್ಲ. ಶಿವಮೊಗ್ಗದಲ್ಲಿ 19, 185, ಬೆಂಗಳೂರು ದಕ್ಷಿಣ, ಚಿಕ್ಕಮಗಳೂರಿನಲ್ಲಿ 64, ಚಿತ್ರದುರ್ಗದಲ್ಲಿ 70 ಮತ್ತು ತುಮಕೂರಿನಲ್ಲಿ 3. ಇದಿಷ್ಟು ಶಾಲೆಗಳಿಗೆ ಸರ್ಕಾರ ನೇರವಾಗಿ ಕೊಡ್ತಾ ಇಲ್ಲ. ಇಲ್ಲಿಯ ಶಾಲೆಗಳು ಮತ್ತು ಶಾಲಾ ಅಭಿವೃದ್ಧಿ ಮಂಡಳಿ ಪೋಷಕರ ಅರ್ಜಿ ಮತ್ತು ಒತ್ತಾಯದ ಮೇರೆಗೆ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಹೇಳಲಾಗ್ತಾ ಇರೋದಲ್ಲ, ಅದನ್ನ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಾನು, ದಾಖಲೆ ಸಮೇತ. ಹಾಗಾದ್ರೆ ಅವರ ಹಕ್ಕುಗಳನ್ನ ನೀವು ಕಸ್ತುಕೊಳ್ಳೋಕೆ ಯಾರು ಅಂತ ಕೇಳ್ತಾ ಇದ್ದೀನಿ. ಅವ್ರು ಬೇಕು ಅಂತ ಕೇಳ್ತಾ ಇದ್ದಾರೆ. ನಮ್ಮ ಮಕ್ಕಳು ಇಂಗ್ಲೀಷು ಬೇಡ ಅನ್ನಕ್ಕೆ ನೀವ್ಯಾರು? ಬೇಡ ಅನ್ಲಿಕ್ಕೆ ಸರ್ಕಾರಕ್ಕೊಂದು ಭಾಷಾ ನೀತಿ ಇರ್ತದೆ. ಹಾಗಾದ್ರೆ ಸರ್ಕಾರಕ್ಕೆ ಬುದ್ಧಿ ಇಲ್ವಾ? ಬುದ್ಧಿ ಇಲ್ಲ. ಈ ಸರ್ಕಾರಕ್ಕಂತೂ ಬುದ್ಧಿನೇ ಇಲ್ಲ. ಯಾಕಿಲ್ಲ? ಇಲ್ಲ ಅಂದರೆ
ಶಿಕ್ಷಣ ತಜ್ಞರಿಂದ ಮಾನ್ಯವಾದಂಥ ಒಂದು ತತ್ವವನ್ನು ಗಾಳಿಗೆ ತೂರಿ ಮಾತೃಭಾಷಾ ಮಾಧ್ಯಮ ಶಿಕ್ಷಣದ ಮಾಧ್ಯಮವಾಗಿರಬೇಕು ಅನ್ನೋ ಅದರಿಂದ ಏನು ಲಾಭ ಕೇಳ್ತಾ ಇದ್ದಾರೆ ಇವರು? ನಮ್ಮ ಮಕ್ಕಳಿಗೆ ಕನಸನ್ನ ಅನ್ನ ಸಿಗದೇ ಇರುವಂತ ಆ ಭಾಷೆಯಿಂದ ನಮಗೇನು ಲಾಭ ಅಂತ ಇಲ್ಲಿ ಕೇಳ್ತಾ ಇದಾರಲ್ಲ ನೇರವಾಗಿ. ಅನ್ನ ಬೇಕು ನಿಮಗೆ? ಹೌದು. ಇಂಗ್ಲೀಷ್ ಭಾಷೆ ಮಾಧ್ಯಮವಾಗಿ ಕಲಿತವರಿಗೆಲ್ಲ ಅನ್ನ ಇಂಗ್ಲೀಷ್ ಬರದೇ ಇರೋರು ಬೆಂಗಳೂರಿನಲ್ಲಿ ಒಂದು ಕೆಲಸ ಕೊಡಿಸ್ತೀವಿ ಅಂತ ಗಂಡಾಘೋಷವಾಗಿ ಹೇಳಿ, ಕನ್ನಡ ಮಾಧ್ಯಮದಲ್ಲಿ ಓದ್ ಬಂದಿರೋರಿಗೆ ನಾವು ಬೆಂಗಳೂರಿನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನಿಮ್ಗೆ ಹೇಳಕ್ ಸಾಧ್ಯನಾ ಹಾಲಂಬಿ ಅವರೇ? ಈಗ ಮುಖ್ಯವಾಗಿ ಒಂದು ಅಂಶವನ್ನು ನಾನು ಬಹಳ ಗಂಭೀರವಾಗಿ ತೆಗೆದುಕೊಂಡಿರೋದು, ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಮಾಧ್ಯಮ ತರಗತಿಗಳು ಇರಬೇಕು ಎನ್ನುವಂಥ ಹಕ್ಕೊತ್ತಾಯ ಮಾಡೋದಕ್ಕೆ ಅದಕ್ಕೆಲ್ಲ ರೀತಿಯ ಹಕ್ಕಿಗಳಿವೆ. ಯಾಕಂದರೆ ಅದು ಕನ್ನಡದ ಭಾಷೆಯ ಉಳಿಕೆಗಾಗಿ. ಎರಡನೇದಾಗಿ ಈಗಾಗಲೇ ಒಂದು ವಿಷಯ ನಿಮಗೆ ಗೊತ್ತಿರ್ಬೋದು, ಸಾವಿರಾರು ಶಾಲೆಗಳನ್ನು ಮುಚ್ಚಿದ್ರು, ಸರ್ಕಾರಿ ಶಾಲೆಗಳನ್ನು. ಯಾರು ಆರ್ಥಿಕವಾಗಿ ದುರ್ಬಲರೋ ಶೋಷಿತ ವಲಯಕ್ಕೆ ಸೇರಿದ್ದಾರೋ ಅವರೆಲ್ಲರೂ ಸರ್ಕಾರಿ ಶಾಲೆಗಳಿಗೆ ಹೋಗಬೇಕು. 1.25 ಲಕ್ಷ ಮಕ್ಕಳು ಶಾಲೆಗಳಿಂದ ವಂಚಿತರಾಗಿ ತಿರುಗ್ತಾ ಇದ್ದಾರೆ. ಅವ್ರನ್ನ ಶಾಲೆಗಳಿಗೆ ಸೇರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಕಳೆದ ಬಾರಿ 1000 ಶಾಲೆಗಳನ್ನ ಮುಚ್ಚಿದ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ತಡೆಯಾಜ್ಞೆ ಬಂತು. ಆದರೂ ಕೂಡ ಈ ಬಾರಿ ಮೇನಲ್ಲಿ ಅನೇಕ ಶಾಲೆಗಳನ್ನು ಮುಚ್ಚುತ್ತಾ ಇದ್ದಾರೆ. ನನಗೆ ಒಂದೇ ಒಂದು ಏನು ಅನುಮಾನ ಇದೆ ಅಂದರೆ ಈ ಸರ್ಕಾರದ ಬಗ್ಗೆ, ಸರ್ಕಾರದ ನೀತಿ ಖಾಸಗಿ ಶಾಲೆಗಳ ಏಜೆಂಟ್ರಂತ ವರ್ತಿಸ್ತಾ ಇದ್ದಾರೋ ಅಥವಾ ಮಾಧ್ಯಮ ಇತ್ಯಾದಿಗಳ ವಿಚಾರ ಎರಡನೇ. ಖಾಸಗಿ ಶಾಲೆಗಳೇ ಇಲ್ದಿದ್ದಂಗಾದ್ರೆ ಯಾವ ಮಾಧ್ಯಮದಲ್ಲಿ ನೀವು ವಿದ್ಯಾರ್ಥಿ ಮಾಡಿದ್ರೆ ಏನು? ಖಾಸಗಿ ಶಾಲೆಗಳೇ ಇಲ್ವಲ್ಲ, ಸರ್ಕಾರಿ ಶಾಲೆಗಳು ಇಲ್ವಲ್ಲ. ಒಂದು ವಿಚಾರ ಹೇಳ್ಬಿಡ್ತೀನಿ. ಈಗ 6ನೇ ತರಗತಿಯಿಂದ ಇಂಗ್ಲೀಷ್ ಮಾಧ್ಯಮಕ್ಕೆ ಅವಕಾಶ ಕೊಡಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಖಾಸಗಿಯವರು ಯಾರೇ ಹೋಗಿ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ಶಾಲೆ ಮಾಡ್ತೀವಿ ಅಂದ್ರೂ 6ನೇ ತರಗತಿಯಿಂದ ಮಾಡಲಿಕ್ಕೆ ಅವಕಾಶ ಇದೆ. ಅವರು ಮಾಡ್ತಾ ಇದ್ದಾರೆ. ಅದನ್ನೇ ಸರ್ಕಾರಿ ಶಾಲೆಗಳು ಯಾಕೆ ಮಾಡಬಾರ್ದು? ಈಗ ಒಂದು ಪ್ರಶ್ನೆ ನಾನು ಚಂಪಾ ಅವರಿಗೆ ಮತ್ತು ನನಗಿಂತಲೂ ಹಿರಿಯವರು, ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಸ್ಪಷ್ಟ ಉತ್ತರ ಕೊಡಿ. ಒಂದು ಕಡೆ ಹೇಳ್ತೀರಿ, ಇಬ್ಬರು ಹೇಳ್ತೀರಿ ನಾವು ಯಾವ ಭಾಷೆ ವಿರೋಧಿಗಳಲ್ಲ, ರೈಟ್, ಅಕ್ಸೆಪ್ಟೆಡ್. ಇನ್ನೊಂದು ಸರಿ ಹೇಳ್ತೀರಿ ನೀವು ಕೊಡಿ ಎಜುಕೇಷನ್ನು ಆ ಭಾಷೆಯಲ್ಲಿ ಪರವಾಗಿಲ್ಲ, ಈ ವಯಸ್ಸಲ್ಲಿ ಕೊಡಬೇಡಿ. ನೀವು ವಯಸ್ಸಿನ ಬಗ್ಗೆ ಮಾತನಾಡ್ತಿದ್ದೀರಾ ಅಥವಾ ಭಾಷೆ ಬಗ್ಗೆ ಮಾತನಾಡ್ತಿದ್ದೀರಾ? ವಯಸ್ಸಿನ ಬಗ್ಗೆ ಮಾತನಾಡೋದಾದರೆ ಚಂಪಾ ಹೇಳಿದ್ರು ಶಿಕ್ಷಣ ತಜ್ಞರು ಅಂತ. ಶಿಕ್ಷಣ ತಜ್ಞರು ಯಾರೂ ಕೂಡ ಮ್ಯಾಥಮೆಟಿಕಲ್ ಆಗಿ ಕನ್ಕ್ಲೂಷನ್ ರೀಚ್ ಆಗಿಲ್ಲ. ಅನೇಕ ಶಿಕ್ಷಣ ತಜ್ಞರು ಪ್ರಾಥಮಿಕ ಹಂತದಲ್ಲಿ 4 ಭಾಷೆ ಕಲಿಬಹುದು ಅಂತ ಹೇಳಿದ್ದಾರೆ ಮಗು. ಮತ್ತು ಇವರೇ ಹೇಳಿದ ಹಾಗೆ ಕುಳು ಸಂಪ್ರದಾಯದಿಂದ ಬಂದ ಇವರಿಗೆ ಕನ್ನಡನೂ ಒಂದೇ, ಹಿಂದಿನೂ ಒಂದೇ, ಇಂಗ್ಲೀಷು ಒಂದೇ. ಆ ರೀತಿ ಕೊಂಕಣಿಯವರಿಗೂ ಅಷ್ಟೇ, ತುಳು ಭಾಷೆಯವರಿಗೂ ಅಷ್ಟೇ. ಎಲ್ಲ ಭಾಷೆನೂ ಪರಕೀಯನೇ ಅವರಿಗೆ. ತುಳು ಭಾಷೆ ಮಾತನಾಡೋ ಮುಂಬೈನಲ್ಲರೂ ಮರಾಠಿ ಕಲಿಯುತ್ತೆ, ಇಂಗ್ಲೀಷ್ ಕಲಿಯುತ್ತೆ. ಆದರೆ ಆಮೇಲೆ ಯಾವ ಕಾರಣಕ್ಕೂ ಇಂಗ್ಲೀಷ್ನಿಂದ ಹಾಲಂಬಿಯವರೊಳಗೆ ಕನ್ನಡ ಭಾಷೆ ಹೊರಟೋಗೋದಿಲ್ಲ, ಕನ್ನಡ ಭಾಷೆ ಹೋಗೋ ಸಾಧ್ಯತೆನೇ ಇಲ್ಲ. ಕನ್ನಡಿಯ ಗಟ್ಟಿಯಾದಷ್ಟು ಅದಕ್ಕೆ ಮೊದಲೊಂದು ಚಿಕ್ಕ ಬ್ರೇಕ್ ನಂತರ ಬಿಗ್ ಡಿಬೇಟ್ ಮುಂದುವರಿಸ್ತೀನಿ.